ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೀಡ್ಸ್ ಹಾಕಿ ಯಾವ ರೀತಿ ಕ್ರೋಶ ಹಾಕೋದು ಅಂತಂದು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಯೂಸ್ ಮಾಡ್ತಾ ಇರೋಂಥ ಬೀಡ್ಸು ಈ ಥರ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇನ್ನೇ ತೋರಿಸಿದೆಯಲ್ಲ ಚೈನು, ಅದೇ ರೀತಿಯೇ ನಾನು ಚೈನ್ ಆಲ್ರೆಡಿ ಹಾಕಿಟ್ಕೊಂಡಿದ್ದೀನಿ. ಈ ರೀತಿ 3 ಚೈನ್ 1 ಲಾಕ್, 3 ಚೈನ್ 1 ಲಾಕ್, 5 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅದರೊಳಗೆ 1 ಲಾಕ್, ಮತ್ತು 3 ಚೈನ್ 1 ಲಾಕ್, 3 ಚೈನ್ 1 ಲಾಕ್, 3 ಚೈನ್ 1 ಲಾಕ್, ಮತ್ತು 5 ಚೈನ್ ಹಾಕಿ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್. ಇದೇ ರೀತಿ ಸೀರೆ ಪೂರ್ತಿ ಹಾಕ್ಕೋಬೇಕು ನೀವು. ನಾನೀಗ ಆಲ್ರೆಡಿ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಯಾವ ರೀತಿ ಬೀಡ್ಸ್ ಹಾಕಿ ಕ್ರೋಶ ಹಾಕೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನು ಯೂಸ್ ಮಾಡ್ತಿರೋಂಥ ನೀಡಲ್ 0.85 mm. ಯಾವಾಗಲೂ ನಾನು ಯೂಸ್ ಮಾಡೋ ನೀಡಲ್ ಇದೆ. ಈಗ ದಾರ ಹೊರಗಡೆ ತಗೊಂಡು 1 ಚೈನ್ ಲಾಕ್, ಈಗ 1 2 3 ಚೈನ್ 1 ಲಾಕ್, ಈಗ 1 ಲಾಕ್ ಆದಮೇಲೆ ಬೀಡ್ಸ್ ಹಾಕೋಬೇಕು. ಈಗ ಕಡ್ಡಿ ಮೇಲೆ ಒಂದು ಸತಿ ದಾರ ತಗೊಂಡು ಈ 3 ಚೈನ್ ಬಿಟ್ಟು ಈ 5 ಚೈನು ಮನೆಗೆ ಏನಿದೆಯಾ ಈ ಚೈನ್ ಒಳಗಡೆಯಿಂದ ಡಬಲ್ ಕ್ರೋಶ, ಎರಡರಲ್ಲೊಂದು, ಎರಡರಲ್ಲೊಂದು. ನೆಕ್ಸ್ಟ್ ದಾರ ಹಿಂಗೆ ಎಳೆದ್ಬಿಟ್ಟು ಕಡ್ಡಿ ಮೇಲೆ ದಾರ, ಎರಡರಲ್ಲೊಂದು, ಎರಡರಲ್ಲೊಂದು. ನೆಕ್ಸ್ಟ್ ಅದೇ ರೀತಿ ಎರಡರಲ್ಲೊಂದು, ಎರಡರಲ್ಲೊಂದು. ಇದು ನನ್ನ 5ನೇ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್, ಕಮೆಂಟ್ಸ್, ಲೈಕ್. ನಿಮ್ಮ ಸಪೋರ್ಟ್ ಚೆನ್ನಾಗಿದ್ದರೆ ನಾನು ಹೀಗೆ ಮುಂದುವರಿಸ್ತೀನಿ.
ಈಗ ನೋಡ್ಕೋಬೇಕು. ಇಷ್ಟ ಆದಮೇಲೆ ಅದು ಕರೆಕ್ಟ್ ಹೋಗುತ್ತೆ ಅಂದರೆ ಅಲ್ಲಿಗೆ ಲಾಕ್ ಮಾಡಬೇಕು. 1 2 3 4 5 6 7 8 9 ಒಟ್ಟು 9 ಬೀಡ್ಸ್ ಕರೆಕ್ಟಾಗಿ ಇಲ್ಲಿಗೆ ಲಾಕ್ ಆಗುತ್ತೆ. ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಮತ್ತೆ ಅದೇ ರೀತಿ 3 ಚೈನ್, 1 2 3 ಚೈನ್, 1 ಲಾಕ್. ನೆಕ್ಸ್ಟ್ ಹಾಗೆ ಮತ್ತೆ 1 ಬೀಡ್, ಕಡ್ಡಿ ಮೇಲೆ ಒಂದು ಸತಿ ದಾರ, 1 ಬೀಡ್, ಕಡ್ಡಿ ಮೇಲೆ ಒಂದು ಸತಿ ದಾರ. ನೆಕ್ಸ್ಟ್ ಈ 3 ಮನೆ ಬಿಟ್ಟು ಈ 5 ಮನೆದ ಆರ್ಚ್ ಮಾಡೋದು ಇಲ್ಲಿ ನಾವು ಈ ಕಡ್ಡಿ ಮೇಲಿಂದ ಈ ಮನೆ ಒಳಗಿಂದ ತಗೋಬೇಕು. ಎರಡರಲ್ಲೊಂದು, ಎರಡರಲ್ಲೊಂದು. ಒನ್ ಬೀಡ್, ಕಡ್ಡಿ ಮೇಲೆ ದಾರ, ಎರಡರಲ್ಲೊಂದು, ಎರಡರಲ್ಲೊಂದು. ಮತ್ತೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ. ಗೊತ್ತಾಗದೇ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಗೇಣಿಸ್ಕೋಬೇಕು. 1 2 3 4 5 6 7 8 9 9 ಬೀಡ್ಸ್ ಬಂದಿದ್ದಾವೆ. ಮತ್ತು ಅದೀಗ ಲಾಕ್. ಸಾರಿ, ಮತ್ತು 1 2 3 ಚೈನ್, 1 ಲಾಕ್. ಇದೇ ರೀತಿ ನೀವು ಸೀರೆ ಪೂರ್ತಿ ಹಾಕ್ಕೋಬೇಕು. ಈ ರೀತಿ ಕಾಣಿಸುತ್ತೆ.
ಇಲ್ಲಿ ಏನು ಬಿಟ್ಟಿದ್ದೀವಲ್ಲ ಇಲ್ಲಿಗೆ ನಾವು 157 ದಾರ ಕುಚ್ಚು ಕಟ್ಕೋಬೇಕು. ಈ ರೀತಿ ಕಾಣಿಸುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್, ಕಮೆಂಟ್ಸ್, ಲೈಕ್. ಥ್ಯಾಂಕ್ ಯು.